ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಟ್ರಯಲ್ ಆ್ಯಂಡ್ ಎರರ್ ಬ್ಲಾಗ್ಸ್ ಚಾನಲ್. ನಾವಿವತ್ತು ಒಂದು ಸೇವಿಂಗ್ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋಣ. ಯಾವುದಿದು ಸೇವಿಂಗ್ ಸ್ಕೀಮ್ ಅಂದರೆ ನ್ಯಾಷನಲ್ ಸೇವಿಂಗ್ಸ್ ಮಂತ್ಲಿ ಇನ್ಕಮ್ ಅಕೌಂಟ್ ಸ್ಕೀಮ್. ಏನು ಈ ಸ್ಕೀಮ್ ಇಂಪಾರ್ಟೆನ್ಸ್ ಅಂದರೆ, ಬೇರೆ ಸ್ಕೀಮ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ನೀವು ಎಷ್ಟೊಂದು ಸೇವಿಂಗ್ ಸ್ಕೀಮ್ ನೋಡಿರ್ತೀರ, ಅದರಲ್ಲೆಲ್ಲ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಏನಿರುತ್ತೆ ಅದನ್ನು ಎವ್ರಿ 6 ಮಂತ್ಸ್ ಅಂದರೆ 6 ತಿಂಗಳು ಅಥವಾ ವರ್ಷಕ್ಕೆ ನಿಮಗೆ ಕೊಡ್ತಾ ಹೋಗ್ತಾರೆ. ಆದರೆ ಈ ಸ್ಕೀಮ್ನ ಮುಖ್ಯ ಉದ್ದೇಶ ಏನಂದರೆ, ನಿಮಗೆ ಫಿಕ್ಸ್ಡ್ ಇನ್ಕಮ್ ಅಮೌಂಟನ್ನು ಎವ್ರಿ ಮಂತ್ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾರೆ. ಅಂದರೆ ನಿಶ್ಚಿತ ಮಾಸಿಕ ಆದಾಯನ ಒದಗಿಸೋದೇ ಈ ಸ್ಕೀಮ್ನ ಮುಖ್ಯ ಉದ್ದೇಶ. ಇದೊಂದು ಗೌರ್ಮೆಂಟ್ ಸ್ಕೀಮ್ ಆಗಿರೋದ್ರಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಅದು ಕಂಪ್ಲೀಟ್ ಸೇಫ್ ಆಗಿರುತ್ತೆ. ಇದು ನಿಮಗೆ ಇಂಡಿಯನ್ ಗೌರ್ಮೆಂಟ್ ಪೋಸ್ಟ್ ಆಫೀಸಿಂದ ಪ್ರೊವೈಡ್ ಮಾಡ್ತಿದ್ದಾರೆ. ಇದರಲ್ಲಿ ಯಾರು ಇನ್ವೆಸ್ಟ್ ಮಾಡಿರ್ತಾರೆ ಅವರಿಗೆ ಎವ್ರಿ ಮಂತ್ ಅಂದರೆ ಪ್ರತಿ ತಿಂಗಳು ನಿಗದಿತ ಬಡ್ಡಿ ಅಂದರೆ ಏನು ಫಿಕ್ಸ್ಡ್ ಇಂಟ್ರೆಸ್ಟ್ ಇರುತ್ತೆ ಅದನ್ನು ನಿಮ್ಮ ಅಕೌಂಟಿಗೆ ಅವರು ಕ್ರೆಡಿಟ್ ಮಾಡ್ತಾ ಹೋಗ್ತಾರೆ, ಅಂದರೆ ಜಮಾ ಮಾಡ್ತಾ ಹೋಗ್ತಾರೆ. ಈ ಹೂಡಿಕೆಗೆ ನೀವು ಸಿಂಗಲ್ ಅಕೌಂಟ್ ಓಪನ್ ಮಾಡ್ತೀನಿ ಅಂದರೆ 9 ಲಕ್ಷ ಮ್ಯಾಕ್ಸಿಮಮ್, ಜಾಯಿಂಟ್ ಅಕೌಂಟ್ ಓಪನ್ ಮಾಡ್ತೀನಿ ಅಂದರೆ 15 ಲಕ್ಷ ಮ್ಯಾಕ್ಸಿಮಮ್. ಅದಕ್ಕಿಂತ ಜಾಸ್ತಿ ನೀವಿಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಇದ್ರದ್ದು ಪೀರಿಯಡ್ ಅಂದರೆ ಎಷ್ಟು ವರ್ಷಗಳ ಕಾಲ ಇಡಬೇಕಂದ್ರೆ 5 ವರ್ಷ. ನೀವು 1 ವರ್ಷಕ್ಕೆ ಕ್ಲೋಸ್ ಮಾಡ್ತೀನಿ ಅಂದರೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನು ನೀವು ಫಾಲೋ ಮಾಡಿಕೊಂಡು ಕ್ಲೋಸ್ ಮಾಡ್ಕೋಬೋದು. ಇದರಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಏನಿರುತ್ತೆ ಎವ್ರಿ ಇಯರ್ ಚೇಂಜ್ ಆಗ್ತಾ ಹೋಗುತ್ತೆ, ಅದನ್ನು ಗೌರ್ಮೆಂಟೇ ಡಿಸೈಡ್ ಮಾಡುತ್ತೆ. ಈ ವರ್ಷ ನಿಮಗೆ ಇದರಲ್ಲಿ ಬರೋ ರೇಟ್ ಆಫ್ ಇಂಟ್ರೆಸ್ಟ್ ಬಂದು 7.4% ಇರುತ್ತೆ. ನೀವು ಈ ಅಕೌಂಟನ್ನು ಹತ್ತಿರದಲ್ಲಿರೋ ಪೋಸ್ಟ್ ಆಫೀಸಿಗೆ ಹೋಗಿ ಓಪನ್ ಮಾಡ್ಬೋದು. ಈ ಸ್ಕೀಮ್ನ ಇವು ಯಾರಿಗೆ ತುಂಬ ಯೂಸ್ ಆಗುತ್ತೆ ಅಂದರೆ, ಈಗ ರಿಟೈರ್ಡ್ ಆಗಿರುತ್ತೆ ಅವರಿಗೆ ಪೆನ್ಷನ್ ತುಂಬ ಕಮ್ಮಿ ಬರ್ತಾ ಇರುತ್ತೆ, ಬಟ್ ಅವರಿಗೆ PF ಅಂತ ಒಂದು ಅಮೌಂಟ್ ಇರುತ್ತೆ, ಅದೊಂದಷ್ಟು ಬಂದಿರುತ್ತೆ. ಅದನ್ನು ಅವ್ರು ಈ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿಕೊಂಡು ಅದರಲ್ಲಿ ಬರೋ ಎವ್ರಿ ಮಂತ್ ಬರೋ ಬಡ್ಡಿಯನ್ನು ಅವರು ಯೂಸ್ ಮಾಡ್ಕೋಬೋದು. ಪೆನ್ಷನ್ ಜೊತೆ ಆ್ಯಡ್ ಮಾಡಿಕೊಂಡಾಗ ಅವರಿಗೆ ಒಂದೊಳ್ಳೆ ಅಮೌಂಟ್ ಥರ ಆಗುತ್ತೆ. ಆವಾಗ ಅವರು ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಮ ಹತ್ರನೇ ಒಂದಷ್ಟು ಅಮೌಂಟ್ ಇರುತ್ತೆ, ನೀವು ಪ್ರೈವೇಟ್ ಸೆಕ್ಟಾರಲ್ಲಿ ಇಂಟ್ರೆಸ್ಟಿಗೆ ಕೊಡ್ತೀನಿ ಹಾಗೆ ಹೀಗೆ ಅಂತ ಮೋಸ ಹೋಗೋ ಬದಲು ಬಡ್ಡಿ ಕಮ್ಮಿ ಆದರೂ ಪರವಾಗಿಲ್ಲ ಅಂತ ಗೌರ್ಮೆಂಟ್ ಇನ್ವೆಸ್ಟ್ಮೆಂಟಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಎವ್ರಿ ಮಂತ್ ಕೂಡ ನಿಮಗೂ ಇದರಲ್ಲಿ ಬಡ್ಡಿ ಬರುತ್ತೆ, ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬರುತ್ತೆ, ನಿಮ್ಮ ಅಮೌಂಟು ಕೂಡ ಕಂಪ್ಲೀಟ್ ಸೇಫ್ ಆಗಿರುತ್ತೆ. ಇದರಲ್ಲಿ ಬರೋ ಬಡ್ಡಿನ ನೀವು ಮತ್ತೆ ಅಲ್ಲೇ ಆಡಿನೂ ಕಟ್ತಾ ಹೋಗ್ಬೋದು ಪೋಸ್ಟ್ ಆಫೀಸಲ್ಲಿ. ಆವಾಗ ನಿಮಗೆ ಡಬಲ್ ಇಂಟ್ರೆಸ್ಟ್ ಅಂದರೆ ನಿಮಗೆ ಇಟ್ಟಿರೋ FD ಅಂದರೆ ಏನು ಅಮೌಂಟ್ ಇನ್ವೆಸ್ಟ್ ಮಾಡಿದ್ದೀರಾ ಅದರಿಂದ ಇಂಟ್ರೆಸ್ಟ್ ಏನು ಬರ್ತಾ ಇರುತ್ತೆ ಅದನ್ನು ನೀವು RD ಕಟ್ತೀರಾ ಅಂದಾಗ RDಯಲ್ಲಿನೂ ನಿಮಗೆ ಇಂಟ್ರೆಸ್ಟ್ ಬರುತ್ತೆ. ಆವಾಗ ನಿಮಗೆ ಅದೊಂದು ಪ್ರಾಫಿಟ್ ಆಗುತ್ತೆ. ನೀವು ನಿಮ್ಮ ಚಿಕ್ಕ ಮಕ್ಕಳು ಹೆಸರಲ್ಲಿ ತೆಗಿತೀನಿ ಅಂದರೆ ಆ್ಯಸ್ ಯೂಶ್ವಲ್ ನೀವು ತೆಗಿತೀರಾ, ಅದನ್ನು ನೀವು ಗಾರ್ಡಿಯನ್ ಆಗಿ ತೆಗಿತೀರಾ. ಇದಕ್ಕೆ ನಿಮಗೆ ಗುರುತಿನ ಚೀಟಿ ಅಂದರೆ ಆಧಾರ್ ಕಾರ್ಡ್, ಅಡ್ರೆಸ್ ಪ್ರೂಫ್, ಫೋಟೋಸ್ ಎಲ್ಲ ಬೇಕಾಗುತ್ತೆ. ಯೂಶ್ವಲಿ ಇದು ತುಂಬ ಯೂಸ್ ಆಗುತ್ತೆ ರಿಟೈರ್ಡ್ ಎಂಪ್ಲಾಯೀಸಿಗೆ ಅಥವಾ ಸೀನಿಯರ್ ಸಿಟಿಸನ್ಸಿಗೆ ಅಥವಾ ಯಾರು ಮಂತ್ಲಿ ಇನ್ಕಮ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅವರಿಗೆ ಇದು ತುಂಬ ಯೂಸ್ ಆಗುತ್ತೆ. ಈಗ ನಾವು ಕ್ಯಾಲ್ಕುಲೇಟ್ ಮಾಡೋಣ ರೇಟ್ ಆಫ್ ಇಂಟ್ರೆಸ್ಟ್ ಏನು ಬರುತ್ತೆ ಅಂತ. ಈಗ ಸಪೋಸ್ ನೀವು 1 ಲಕ್ಷ ಇನ್ವೆಸ್ಟ್ ಮಾಡ್ತೀರಾ ಅಂದ್ಕೊಳ್ಳಿ, ಆವಾಗ ನಿಮಗೆ ಈಗಿರೋ ಬಡ್ಡಿಯಲ್ಲಿ 7.4% ಇರೋ ಬಡ್ಡಿಯಲ್ಲಿ ನಿಮಗೆ ತಿಂಗಳಿಗೆ 617 ರೂಪಾಯಿ ಬರುತ್ತೆ. 617. ಆದರೆ ನೀವು ಸಿಂಗಲ್ ಅಕೌಂಟಿಗೆ 9 ಲಕ್ಷ ಲಿಮಿಟ್ ಇರೋದ್ರಿಂದ ನೀವು 9 ಲಕ್ಷ ಇನ್ವೆಸ್ಟ್ ಮಾಡಿದರೆ ನಿಮಗೆ 5,550 ರೂಪಾಯಿ ಬರುತ್ತೆ. ಇಲ್ಲ ನಾನು ಜಾಯಿಂಟ್ ಅಕೌಂಟಲ್ಲಿ ಮಾಡ್ತೀನಿ ಅಂದರೆ 15 ಲಕ್ಷ ಮ್ಯಾಕ್ಸಿಮಮ್ ಅಮೌಂಟ್ ಇರೋದ್ರಿಂದ ನಿಮಗೆ ತಿಂಗಳಿಗೆ 9,250 ರೂಪಾಯಿ ಬರುತ್ತೆ. ಇದು ಗೌರ್ಮೆಂಟಿಂದ ಪೋಸ್ಟ್ ಆಫೀಸಿಂದ ಪ್ರೊವೈಡ್ ಮಾಡ್ತಾರೋ ಒಂದೊಳ್ಳೆ ಸ್ಕೀಮ್. ಇಯರ್ಲಿಯಾಗಿ ಇಂಟ್ರೆಸ್ಟಿಗೆ ವೆಯ್ಟ್ ಮಾಡಬಹುದು, ನಾವು ಮಂತ್ಲಿಯಾಗಿ ಇಂಟ್ರೆಸ್ಟನ್ನು ಇದರಲ್ಲಿ ತೊಗೋಬೋದು. ಅವರಿಗೆ ಇಯರ್ಲಿ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ, ಅವರೆಲ್ಲ ಈ ಸ್ಕೀಮ್ನ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಇದು ಇವತ್ತಿನ ಸೇವಿಂಗ್ ಸ್ಕೀಮ್. ನಿಮಗೇನೇ ಡೌಟ್ಸ್ ಇತ್ತಂದ್ರೂ ಕಮೆಂಟ್ ಮಾಡಿ. ಅಲ್ಲಿವರೆಗೂ ಥ್ಯಾಂಕ್ ಯು.